ಗುರುಜಿ, ಮದುವೆ ಪ್ರತಿಯೊಂದು ನಂಬರ್ ಅಲ್ಲಿ ನನಗೆ ಇಷ್ಟ ಆಗ್ತಿರೋದು ಏನಂದ್ರೆ ಪರ್ಸನಲಿ ನಂಬರ್ ಬಗ್ಗೆ ಮಾತಾಡ್ತೀವಿ ಹೌದು, ಬಟ್ ಅದಕ್ಕೂ ಮೀರಿದಂತ ಕೆಲವೊಂದು ಪ್ರೆಸೆಂಟ್ ಡೇಗೆ ರಿಲೇಟಬಲ್ ಆಗಿರೋ ವಿಷಯಗಳು ಮಾತಾಡ್ತೀವಲ್ಲ, ನನಗೆ ಅದು ತುಂಬಾ ಪರ್ಸನಲಿ ಇಷ್ಟ ಆಗ್ತದೆ. ಅಂಡ್ ಐ ಥಿಂಕ್ ನಿಮ್ಮಿಂದ ನಾನು ಅದನ್ನ ಟೇಕ್ ಅವೇ ಮಾಡ್ತೀನಿ. ಬರೀ ನಂಬರ್ಸ್ ಅಲ್ಲದೆ ಜಗತ್ತಲ್ಲಿ ಏನ್ ನಡೀತಿದೆ ಚೆನ್ನಾಗಿ ಹೇಳ್ತೀರಾ, ವಿಚ್ ಇಸ್ ವೆರಿ ನೈಸ್ ಅಂಡ್ ವೆರಿ ರಿಲೇಟಬಲ್ ನಮ್ಮಂತ ಯಂಗ್ ಹುಡುಗರಿಗೆ. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ಸ್ವಾಗತ ಟು ಜೆ ಶ್ರೀನಿವಾಸ್ ಅಂಡ್ ಟಾಕ್ಸ್ ಅಂಡ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನ್ ನಿಮ್ಮ ಆಲ್ರೌಂಡರ್ ಅಕ್ಷಯ. ವೆಲ್ಕಮ್ ಗುರುಜಿ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. 1 2 3 4 ಗೆಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಆಯ್ತು ಗುರುಜಿ. ಈಗ ನಂಬರ್ 5 ಬಂದ್ಬಿಡೋಣ. ಸೊ ಈ ನಂಬರ್ ನೀವು ಹೇಳಿದ ತಕ್ಷಣ ನನಗೆ ಗೊತ್ತಾಗಿದ್ದು ಇವ್ರು ಸ್ವಲ್ಪ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ, ಅಂಡ್ ಸ್ವಲ್ಪ ಸ್ಟ್ರೀಟ್ ಸ್ಮಾರ್ಟ್ ಇರ್ತಾರೆ ಅದೆಲ್ಲ ಹೇಳಿದ್ರೆ. ಈ ತರ ಸ್ಟ್ರೀಟ್ ಸ್ಮಾರ್ಟ್ ಇರೋರಿಗೆ ಯಾವ ತರದವ್ರು ಸೆಟ್ ಆಗ್ತಾರೆ, ಯಾವ ತರದವ್ರು ಇದ್ರೆ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ? 5, 14, 23 ಈ ತಾರೀಕಲ್ಲಿ ಹುಟ್ಟೋರ್ಗೆ 6, 15, 24 ಫಸ್ಟ್ ಪ್ರಿಯಾರಿಟಿ. ಓಕೆ. ಯಾಕಂದ್ರೆ ಇವ್ರ ಲಕ್ಷ್ಮಿ, ಅವ್ರ ನಾರಾಯಣ. ಇವ್ರ ಹ್ಮ್ ನಾರಾಯಣ 5, ಅವ್ರ ಲಕ್ಷ್ಮಿ 6. ಓಕೆ. ಆಮೇಲೆ ನೆಕ್ಸ್ಟ್ 2, 11, 20, 29. ಆಮೇಲೆ ಲಾಸ್ಟ್ ಪ್ರಿಯಾರಿಟಿ 1, 10, 19, 28. 6 2 1. ಓಕೆ. 6 to 1 ಈ ಪ್ರಿಯಾರಿಟಿಯಲ್ಲಿ ತಗೊಳ್ಳಿ. ಓಕೆ. ಇನ್ನು ಆಗಲ್ಲ ಅಂತ ನಾವು ಅಂದ್ವಿ ಅಂದ್ರೆ 3ನೇ ನಂಬರ್ ಅವ್ರು ಆಗಲ್ಲ. 3. ಆಮೇಲೆ 5ಕ್ಕೆ 9ನೇ ನಂಬರ್ ಅವರು ಆಗಲ್ಲ. ಓಕೆ. ಆಮೇಲೆ 5ನೇ ನಂಬರ್ಗೆ ನನ್ನ ಪ್ರಕಾರ 7ನೇ ನಂಬರ್ ಕೂಡ ಆಗಲ್ಲ. ಸೊ 3 7 9 ಆಗಲ್ಲ. 3 7 9 ಆಗಲ್ಲ. ಓಕೆ. ಇನ್ನು ಮಿಕ್ಕಿದ ನಂಬರ್ 5ನೇ ನಂಬರ್ಗೆ 5ನೇ ನಂಬರ್ ನ್ಯೂಟ್ರಲ್. 4 ಆಗಲ್ಲ. ನ್ಯೂಟ್ರಲ್. ಕರೆಕ್ಟ್. ಆಮೇಲೆ ಇನ್ನೊಂದು ನಂಬರ್ ಯಾವ್ದು ಬರುತ್ತೆ? 8. 8 ನ್ಯೂಟ್ರಲ್. 8 ನ್ಯೂಟ್ರಲ್. ಸೊ 5, 14, 23 ಅಂದಿದ ತಕ್ಷಣನೇ ಬುದ್ಧಿವಂತರು, ಅತಿ ಬುದ್ಧಿವಂತರು, ಸ್ಟ್ರೀಟ್ ಸ್ಮಾರ್ಟ್ ನೀವು ಹೇಳ್ದಂಗೆ. ಆಮೇಲೆ ಓದಿದ್ದು ವ್ಯಾಪಾರ ಮಾಡ್ತಕ್ಕಂಥವ್ರು ಉಂಟು, ಓದೇ ಇಲ್ಲದೆ ವ್ಯಾಪಾರ ಮಾಡಿ ಕೂಡ ಗೆದ್ದಂಥವ್ರು ಉಂಟು. ಇವ್ರ ಬಗ್ಗೆ ಏನಿದ್ರು ಇವ್ರು ಸ್ಮಾರ್ಟ್ ಫೆಲೋಸ್. ಸರಿ. ಸ್ಮಾರ್ಟ್. ಓಕೆ. ಸ್ಟ್ರೀಟ್ ಸ್ಮಾರ್ಟು ನಾರ್ಮಲಿ ಸ್ಮಾರ್ಟೇ ಇವರು. ಓಕೆ. ಸ್ಮಾರ್ಟ್ ಪೀಪಲ್ ಯಾವತ್ತಿದ್ರು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಈ 6ನೇ ನಂಬರಿಂದಾನೇ ಸಾಧ್ಯ. ಯಾಕಂದ್ರೆ 6ನೇ ನಂಬರು ನಾನು ಹೇಳಿದ್ದೀನಿ, 6ನೇ ನಂಬರ್ 64 ಕಲೆಗಳಿಗೂ ಅಧಿಪತಿ ಅವರು ಅಂತ. ಹಾಸ್ಪಿಟಾಲಿಟಿ ಕೊಡೋದ್ರಲ್ಲಿ, ಇನ್ನೊಬ್ಬರನ್ನ ಚೆನ್ನಾಗಿ ಮಾತಾಡಿ ತಮ್ಮ ಕಡೆ ಆಕರ್ಷಣ ಶಕ್ತಿಯಲ್ಲಿ ಇಟ್ಕೊಳ್ಳೋದ್ರಲ್ಲಿ 6ನೇ ನಂಬರ್ ಓಕೆ ಅಂತ. ಅವಾಗ ಈ 5ನೇ ನಂಬರ್ ಏನೇನು ಚೇಂಜಿಂಗ್ ನೇಚರು, ಏನೇನು ಬಿಸ್ನೆಸ್ ಐಡಿಯಾಸ್ ಇರುತ್ತೋ ಅದಕ್ಕೆಲ್ಲ ಈ ಲಕ್ಷ್ಮಿ ಅನ್ನೋ 6ನೇ ನಂಬರ್ ಸೇರ್ಬಿಟ್ರೆ ಜೊತೆಗೆ, ಈ ಬುದ್ಧಿ ಅನ್ನೋ 5ನೇ ನಂಬರ್ ಜೊತೆ ಲಕ್ಷ್ಮಿ ಅನ್ನೋ 6ನೇ ನಂಬರ್ ಸೇರ್ಬಿಟ್ರೆ ಓಹೋ ಅಂತ ಸಕ್ಸಸ್ಫುಲ್ ಆಗಿ ಬರ್ತಾರೆ. ಓಕೆ. ಅದಕ್ಕೆ ಇವರಿಗೆ ಫಸ್ಟ್ ಪ್ರಿಯಾರಿಟಿ 6, 15, 24ನೇ ತಾರೀಕು ಅವ್ರ ಜೊತೆ ಜೆಲ್ ಆಗ್ತಾರೆ. ತುಂಬಾ ಚೆನ್ನಾಗಿ ಜೆಲ್ ಆಗ್ತಾರೆ. ಅವರಿಬ್ಬರ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬುಧನ ನಾರಾಯಣ ಅಂತ ಕರಿತೀನಿ, ಶುಕ್ರನನ್ನ ಲಕ್ಷ್ಮಿ ಅಂತ ಕರಿತೀನಿ. ಬುಧನ ಸಂಖ್ಯೆ 5, ಶುಕ್ರನ ಸಂಖ್ಯೆ 6. ಅವಾಗ ಇದು ಒಳ್ಳೆ ಕಾಂಬಿನೇಷನ್, ಬೆಸ್ಟ್ ಕಾಂಬಿನೇಷನ್. ಲಕ್ಷ್ಮೀನಾರಾಯಣಗಿಂತ ಕಾಂಬಿನೇಷನ್ ಬೇಕಾ? ಅದರಿಂದ ಇನ್ನು 2ನೇದಾಗಿ ಚಂದ್ರ, 2ನೇ ನಂಬರ್ ಅವರು ಇವರಿಗೆ ಸೆಟ್ ಆಗ್ತಾರೆ. ಯಾಕೆಂದ್ರೆ 2ನೇ ನಂಬರ್ ಅಲ್ಲಿ ಹುಟ್ಟಿರೋರು ಇಮ್ಯಾಜಿನೇಷನ್ ತಾನೆ, ಹೆಚ್ಚು ಇಮ್ಯಾಜಿನೇಷನ್ ಇದೆಯಲ್ಲ 2ನೇ ನಂಬರ್ಗೆ. 2, 11, 20, 29 ತಾರೀಕು ಹುಟ್ಟಿದವ್ರಿಗೆ ಇಮ್ಯಾಜಿನೇಷನ್ ಜಾಸ್ತಿ. ಆಮೇಲೆ ಕಲ್ಪನಾ ಶಕ್ತಿ ಜಾಸ್ತಿ. ಕಲ್ಪನಾ ಶಕ್ತಿ, ಇನ್ನೋವೇಟಿವ್ ಐಡಿಯಾ ಇರೋದ್ರಿಂದ ಇವರು ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿ ಹೋಗ್ತಾರೆ. ಆ ಫ್ಲೆಕ್ಸಿಬಲ್ ಆಗಿ ಹೋಗ್ತಕ್ಕಂಥವ್ರಿಗೆ ಇವರು ಏನಾದ್ರು ಒಂದ್ ಸ್ವಲ್ಪ 5ನೇ ನಂಬರ್ ಅವ್ರ ಮ್ಯಾನಿಪುಲೇಷನ್ ಅದು ಇದು ಏನಾದ್ರು ಇದ್ರೆ ಟೇಕ್ ಇಟ್ ಈಸಿ ಅಂತ ಹೋಗ್ತಾರೆ. ಆಗ ಟೇಕ್ ಇಟ್ ಈಸಿ ಪಾಲಿಸಿ ಜಾಸ್ತಿ ಇದೆ 2ನೇ ನಂಬರ್ ಹತ್ರ. ಅದು 5ನೇ ನಂಬರ್ ಅವ್ರ ಹತ್ರ ಏನಾದ್ರು ಮಿಸ್ಟೇಕ್ ಇತ್ತು ಕೂಡ ಇವರು ಟೇಕ್ ಇಟ್ ಈಸಿ ಅಂತ ತಗೊಳ್ತಾರೆ. ಅದರಿಂದ ಇಷ್ಟೇ ತಾನೆ, ಬಿಡು ಪರವಾಗಿಲ್ಲ, ನೋಡೋಣ ಬಿಡು ಅಂತ ಬಿಟ್ಬಿಡ್ತಾರೆ. ಸೊ ಅದರಿಂದ 5ನೇ ನಂಬರ್ಗೆ ತುಂಬಾ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋದು 6, ಆಮೇಲೆ 2. ಲಾಸ್ಟ್ ನಂಬರ್ 1ನ್ನ ನಾವೇನಕ್ಕೆ ಕೊಡ್ತೀವಿ ಅಂದ್ರೆ, ನಾವು ಅದು 1ನೇ ನಂಬರಿಂದ ಮಾತಾಡ್ಕೊಂಡು ಬರ್ತಾ ಇದೀವಿ ನಾವು ಅದನ್ನ. 1ನೇ ನಂಬರ್ನ ಕಮಾಂಡಿಂಗ್ ನೇಚರ್, 1ನೇ ನಂಬರ್ನ ಡಾಮಿನೇಷನ್ ಇದೆಯಲ್ಲ, ಇದು
ಹೆಣ್ಮಕ್ಳು ಒಂದ್ ಲೆವೆಲ್ಗೆ ಗಂಡ್ ಮಕ್ಳಲ್ಲಿ ಅದಿದ್ದಾಗ ಸ್ವಲ್ಪ ತಡ್ಕೊಂಡ್ಬಿಡ್ತಾರೆ ಏನೋ. ಹ್ಮ್ ಗಂಡ್ ಮಕ್ಳು 5ನೇ ನಂಬರಲ್ಲಿ ಇದ್ದು 1ನೇ ನಂಬರ್ ಹೆಣ್ಮಗನ್ ಮದುವೆ ಮಾಡ್ಕೊಂಡಾಗ್ಲೂ ಹ್ಮ್ ಸ್ವಲ್ಪ ಕಷ್ಟನೇ. ಓಕೆ. ಆದ್ರಿಂದ ಲಾಸ್ಟ್ ಪ್ರಿಯಾರಿಟಿ 1ನೇ ನಂಬರ್. ಸೂರ್ಯ ಅಲ್ವಾ, ಸೂರ್ಯನ ಶಾಖ ತಡ್ಕೋಬೇಕಲ್ಲ. ಹೌದು ಹೌದು ಸೂರ್ಯ ಅಂದ್ರೆ ಅವನಿಲ್ದೆ ಪ್ರಪಂಚ ಇಲ್ಲ, ಕರೆಕ್ಟ್. ಆದ್ರೆ ಆ ಸೂರ್ಯನ ಶಾಖ ತಡ್ಕೋಬೇಕಲ್ಲ. ನಿಜ. ಅದಕ್ಕೋಸ್ಕರ ಅವ್ರನ್ನ ನಾವು ಲಾಸ್ಟ್ ಅಲ್ಲಿ ಇಟ್ಟಿದೀವಿ ಅಷ್ಟೇ. ಹ್ಮ್ ಆಮೇಲೆ ನಾರ್ಮಲಿ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾವು ಹೇಗೆ 4ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಮಕ್ಕಳ ಭಾಗ್ಯದ ಕೊರತೆ ಇರುತ್ತೋ, ಇದು ಜಾಸ್ತಿ ಹೇಳಿದೀವಿ ಇಲ್ಲಿ. ಹ್ಮ್ 5ನೇ ಸಂಖ್ಯೆಯಲ್ಲಿ ಹುಟ್ಟೋರ್ಗೆ ಜಾಸ್ತಿ ನೋಡ್ಬೋದು ನೀವು. Okay. 4ನೇ ನಂಬರ್ಗಿಂತೂ ಒಂದು ಒಂದು ಸ್ವಲ್ಪ 10-20% ಜಾಸ್ತಿನೇ. ಹ್ಮ್ 5, 14, 23ನೇ ತಾರೀಕು ಹುಟ್ಟಿದವ್ರಿಗೆ ಹ್ಮ್ ಮಕ್ಕಳಾಗೋದು ಕಮ್ಮಿ. ಹ್ಮ್ ಗಂಡು ಮಕ್ಳಿಗೂ ಸರಿ, ಹೆಣ್ಮಕ್ಳಿಗೂ ಸರಿ. ಓಕೆ. ಏನು ಜವಾಹರ್ಲಾಲ್ ನೆಹರುಗೆ ತಗೊಳ್ಳಿ, ಒಂದೇ ಒಂದು ಇಂದಿರಾ ಗಾಂಧಿ. ಹ್ಮ್ ನಿಜ ಹೇಳ್ಬೇಕಾದ್ರೆ ಜವಾಹರ್ಲಾಲ್ ಕಾಲದಲ್ಲೆಲ್ಲ ನಮ್ಮ ಅಜ್ಜನ ಕಾಲ ಅಂತ ಇಟ್ಕೊಳ್ಳಿ, ಕರೆಕ್ಟಾ? ಹೌದು ಹೌದು ಅವಾಗೆಲ್ಲ ಮಿನಿಮಮ್ ಅರ್ಧ ಡಜನ್ 1 ಡಜನ್ ಮಕ್ಳು ಹುಡ್ತಾ ಹೌದು ಇತ್ತು ಹೌದು ಹೌದು ಎಲ್ಲರಿಗೂ. ನಿಜ. ಎಲ್ಲರಿಗೂ ಅರ್ಧ ಡಜನ್ 1 ಡಜನ್ ಮಕ್ಳು ಕಮ್ಮಿ ಯಾರು ಇಲ್ಲ. ಹೌದು. ಆಮೇಲೆ ಏನಂತ ಹೇಳ್ಕೊಳ್ಳೋರು ಅಂದ್ರೆ ಸ್ಯಾಡ್ ಏನು ಪಾರ್ಟ್, ಅದ್ರಲ್ಲಿ ಪಾರ್ಟ್ ಅಂದ್ರೆ ಕಾಲ್ರಾ ಅವು ಇವು ರೋಗಗಳು ಬಂದು ಪಾಪ ಕರೆಕ್ಟ್. ಅರ್ಧ ಡಜನ್ ಒಂದು 1 ಡಜನ್ ಅಲ್ಲಿ ಅರ್ಧ ಡಜನ್ ಹೋಗ್ಬಿಡೋದು. ಹ್ಮ್ ಹ್ಮ್ ನಿಜ ತಾನೇ? ಹೌದು ಹೌದು ಆತರ ನಿಜ. ಒಂದು 12 ಮಕ್ಕಳಾಗಿ 6 ಮಕ್ಳು ತೀರೋಗಿರೋದು ಉಂಟು. ಹ್ಮ್ ಆಗ ಪ್ಲೇಗು ಅದು ಇದು ಕಾಯಿಲೆಗಳೆಲ್ಲ ಬರ್ತಿತ್ತಲ್ಲ, ಅವಾಗ ಅದಕ್ಕೆಲ್ಲ ಔಷಧಿಗಳು ಇದೆಲ್ಲ ಲಸಿಕೆಗಳೆಲ್ಲ ಇರ್ಲಿಲ್ಲ. ಇರ್ಲಿಲ್ಲ. ಹೌದು. ಅದರಿಂದ ಸೊ ಆಗ 14ನೇ ತಾರೀಕು ಕೊಟ್ಟರು ಇವ್ರಿಗೆ ತಗೊಳ್ಳಿ. ಇನ್ನ ಸೊ ಇನ್ನು ಬಹಳಷ್ಟು ಜನ ಇದ್ದಾರೆ, ಇನ್ನು ಕೆಲವರು ಹೇಳ್ಬೋದು. ಆ, ಆಗ 5ನೇ ತಾರೀಕು ಕೊಟ್ಟರವರಲ್ಲಿ ಇರೋ ಪ್ರಾಬ್ಲಮೇ ಇದು, ಸಂತಾನದ್ದು. ಸಂತಾನದ್ದು. ಸೊ ಮಕ್ಕಳ ಭಾಗ್ಯದ ಕೊರತೆ ಎದ್ದು ಕಾಣೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಅಂಡಾಣು ಕೊರತೆಗಳು ಪ್ಲಸ್ ಆ ಅಂಡಾಶಯ ಅದಕ್ಕೆ ಸಂಬಂಧಪಟ್ಟಂತ ಪೀರಿಯಡ್ ಸರ್ಕಲ್ ಇದೆಲ್ಲ PCOD ಅಂತಾರಲ್ಲ ಹೆಣ್ಮಕ್ಳಿಗೆ, ಅದೆಲ್ಲ ಇವ್ರಿಗೆ ಜಾಸ್ತಿ ಇರ್ತದೆ. ಓಕೆ. ಗಂಡು ಮಕ್ಕಳಿಗೆ ಇಂಪಾರ್ಟೆನ್ಸಿ, ಆಮೇಲೆ ಇದು ಏನು ಕೌಂಟ್ಸ್ ಅಂತಾರಲ್ಲ, ವಿರ್ಯಾಣು, ಅದ್ರ ಕೊರತೆ. ಸೊ ಅದು ಇರುತ್ತೆ. ಅದು ಅದಿರೋವಾಗ ಏನಾಗುತ್ತೆ, ಮತ್ತೆ ಎಲ್ಲಿ ರಿಪ್ರೊಡಕ್ಷನ್ ಮಕ್ಕಳಾಗೋದು. ಕರೆಕ್ಟ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 6ನೇ ನಂಬರ್ ಅವ್ರಿಗೆ ಆ ಪ್ರಾಬ್ಲಮೇ ಇಲ್ಲ. 6ನೇ ನಂಬರ್ ಅವರಲ್ಲಿ ಪ್ರಾಬ್ಲಮೇ ಇಲ್ಲ. ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ 12 ವರ್ಷ ಮಕ್ಕಳಿರ್ಲಿಲ್ವಂತೆ, 24ನೇ ತಾರೀಕು ಕೊಟ್ಟಿರೋದು. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ 6ನೇ ತಾರೀಕು ಕೊಟ್ಟಿರೋದು, 12 ವರ್ಷ ಮಕ್ಕಳಿರ್ಲಿಲ್ಲ. ಅವ್ರದ್ದು ಮ್ಯಾರೇಜ್ ಡೇಟ್ ಪ್ರಾಬ್ಲಮ್ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಮ್ಯಾರೇಜ್ ಡೇಟ್ ಪ್ರಾಬ್ಲಮ್. ಆಮೇಲೆ ಎಷ್ಟು ಜನ ಮಕ್ಕಳು ಅದ್ರ? ಯಾವ ಡೇಟ್ ಆಗಿದ್ದು ಗುರುಜಿ ಅವರು? ಅವರು 25 7 15 7 16 25 ಇರಬೇಕು. ಓಕೆ ಓಕೆ. ಆಮೇಲೆ ಮಕ್ಕಳು ಶಿವರಾಜ್ ಕುಮಾರ್ ಆದರು, ರಾಘವೇಂದ್ರ ರಾಜ್ಕುಮಾರ್ ಆದರು. ಎಷ್ಟು 5 ಜನ. ರಾಜ್ಕುಮಾರ್ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಹುಟ್ಟುವಾಗ ರಾಜ್ಕುಮಾರ್ಗೆ 45 ಏನೋ. ಓಕೆ. 40 ದಾಟಿದ ಮೇಲೆನೆ ಹುಟ್ಟಿರೋದು ಪುನೀತ್ ರಾಜ್ಕುಮಾರ್, ಲಾಸ್ಟ್ ಮಗು. ಹ್ಮ್ ಆಗ 6ನೇ ನಂಬರ್ ಅವ್ರಿಗೆ ಮಕ್ಕಳು ಹಾಗೆ ಆಗತ್ತೆ. ಮದ್ವೆ ಡೇಟ್ ತಪ್ಪಿದ್ದಕ್ಕೋಸ್ಕರ ಅವ್ರಿಗೆ ಅದಾಗಿಲ್ಲ. ಓಕೆ. ಮದ್ವೆ ಡೇಟ್. ಹ್ಮ್. ಆಗ 6ನೇ ನಂಬರ್ ಅವ್ರ ಜೊತೆ 5ನೇ ನಂಬರ್ ಅವ್ರಿಗೆ ಸೇರ್ಕೊಂಡ್ರೆ ತುಂಬಾ ಮುಖ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಮಕ್ಕಳ ಭಾಗ್ಯದ ಕೊರತೆ ಏನೇನು 5ನೇ ನಂಬರ್ ಅವ್ರಿಗೆ ಇದೆಯೋ, ಗಂಡಿಗೆ ಆಗ್ಲಿ ಹೆಣ್ಣಿಗೆ ಆಗ್ಲಿ, ಅದು ಇಲ್ಲಿ ಸರಿ ಹೋಗೋ ಚಾನ್ಸಸ್ ಉಂಟು. ಆಮೇಲೆ ಜೆಲ್ಲು ಅದು ಅಷ್ಟೇ ಚೆನ್ನಾಗಿ ಆಗ್ತಾರೆ 6ನೇ ನಂಬರ್ ಅವ್ರ ಜೊತೆ. ಮಾತು ಕತೆ, ಜೋಕ್ ಹೊಡಿಯೋದು, ಹರಟೆ ಹೊಡಿಯೋದು, ಅದೆಲ್ಲ 5ನೇ ನಂಬರ್ ಅಲ್ಲಿ ಮಾಡ್ತಾರೆ. ಓಕೆ. ಇನ್ನು 2ನೇ ನಂಬರ್ ಅಲ್ಲಿ ನಾನು ಹೇಳಿದೆ ಅವ್ರಿಗದು ಪ್ರಾಬ್ಲಮ್ ಇಲ್ಲ. ಇನ್ನ 1ನೇ ನಂಬರ್ ಅವ್ರಿಗೆ ಸೂರ್ಯ ಅಲ್ವಾ, ಸೂರ್ಯನಿಗೆ ಮಕ್ಕಳಾಗೋದು ಪ್ರಾಬ್ಲಮೇ ಇಲ್ಲ. ಸೂರ್ಯನ ಮಕ್ಕಳಾಗೋದು ಪ್ರಾಬ್ಲಮೇ ಇಲ್ಲ. ಚಂದ್ರನಿಗೂ ಮಕ್ಕಳಾಗೋದೇನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಅದರಿಂದ ಮಕ್ಕಳ ಭಾಗ್ಯದ ಕೊರತೆನ ತುಂಬಾ ಮುಖ್ಯವಾಗಿ ಇಟ್ಕೊಳ್ಳಿ 5ನೇ ನಂಬರ್ ಅವ್ರಿಗೆ. ಅದಕ್ಕೆ ಇವ್ರ ಜೊತೆ ಹೋಗಿ ಅಂತಿದೀವಿ. ಇದು ಬಿಟ್ಟು ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು 6 2. 1ನೇ ನಂಬರ್ ಅಂದ್ರೆ ಅಲ್ಲಿ ಒಂದೇ ಒಂದು ಸೂರ್ಯ ಅಂದಿದ ತಕ್ಷಣ ಎಲ್ಲಾ ಪ್ಲಸ್ ಆಗಿ ಅನ್ಸ್ರು. ಸೂರ್ಯನ ಶಾಖ ಅಂದಾಗ ಒಂದು ಸೊಫೊಕೇಶನ್ ಆಗುತ್ತಲ್ಲ, ಅದಕ್ಕೋಸ್ಕರ ಲಾಸ್ಟ್ ಪ್ರಿಯಾರಿಟಿ ಇಂದ ಅಷ್ಟೇ ಹೊರತು ಧಾರಾಳವಾಗಿ ಮದುವೆ ಮಾಡ್ಕೋಬಹುದು. ಸೊ 1ನೇ ನಂಬರ್. ಇನ್ನ 3ನೇ ನಂಬರ್ ಅಂದ್ವಿ. 3ನೇ ನಂಬರ್ ನಾವು ಆಲ್ರೆಡಿ 5ನೇ ನಂಬರ್ ಆಗಲ್ಲ ಅಂತ 3ನೇ ನಂಬರ್ ಹೇಳಿದೀವಲ್ಲ, ಅದೇ ಥೀಮ್ನ ಇಲ್ಲಿ ತಂದ್ಬಿಡ್ಬೋದು ನಾವು. ಬೇಡ 5ನೇ ನಂಬರ್ ಮ್ಯಾನಿಪುಲೇಷನ್ಸ್ಗೆ 3ನೇ ನಂಬರ್ ಹೋಗಿ ಸಿಕ್ಕಾಕೊಂಡು ಒದ್ಲಾಡಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಆಮೇಲೆ 7ನೇ ನಂಬರ್ ಒಂದೇ. 7ನೇ ನಂಬರ್ಗೆ 5ನೇ ನಂಬರ್ ಜೊತೆ ಹೋಗೋದು ಹೇಗಿರುತ್ತೆ ಅಂದ್ರೆ, ಆಲ್ಮೋಸ್ಟ್ 7ನೇ ನಂಬರ್ದು ನಾವು ನೋಡಿರೋದ್ವರೆಗೂ ಮೆಂಟಲ್ ಪ್ಲೇನ್ ಮೇಲೆ ವರ್ಕ್ ಮಾಡೋರು ಒಂದೇ. ಮೆಂಟಲ್ ಪ್ಲೇನ್ ಮೇಲೆ ವರ್ಕ್ ಮಾಡೋರು ಒಂದೇ. ಆ ಮೆಂಟಲ್ ಪ್ಲೇನ್ ಮೇಲೆ ವರ್ಕ್ ಮಾಡೋರು ಬುಧ ಕೂಡ ಬುದ್ಧಿನೇ ಅಲ್ವಾ. ಕರೆಕ್ಟ್. ಮೈಯೆಲ್ಲ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು, ಮೈಯೆಲ್ಲ ಕಣ್ಣಾಗಿರು ಅಂತ ಹೇಳ್ತಕ್ಕಂಥದ್ದು ಹೇಳ್ತಾರಲ್ಲ, ಮೈಯೆಲ್ಲ ಕಣ್ಣಾಗಿರ್ಬೇಕು.
ಅಲರ್ಟ್ ಆಗಿರ್ಬೇಕು, ಹ್ಮ್ ಮೈಯೆಲ್ಲ ಬುದ್ಧಿ ಜೊತೆಗಿರ್ಬೇಕು. ಬುದ್ಧಿ ಎಲ್ಲಿ ಬಿಟ್ಟು ಬಂದೆ ಅಂತ ಯಾರು ಎಚ್ಚೆತ್ಕ ಮಾಡಿದ್ರೆ ಅಲ್ವಾ? ಕರೆಕ್ಟ್. ಅಂತ ಬುದ್ಧಿ ಅಂತ ಇರೋದು ಮೈಯೆಲ್ಲ ಬುದ್ಧಿ ಇರ್ಬೋದು. ಬುದ್ಧಿ ಅನ್ನೋದು ಟೋಟಲಿ ಬಾಡಿ ಮೈಂಡ್ ತರ ಇರೋದು. ಆದ್ರೆ ಬುದ್ಧಿನ ಕಾಮನ್ ಆಗಿ ನಾವು ತಲೆಯಲ್ಲಿ ಇದೆ ಅಂತಾನೆ ಹೇಳ್ತೀವಿ. ಹೌದು ತಲೆಯಲ್ಲಿದೆ, ಮೆದುಳಲ್ಲಿದೆ ಅಂತ. ಹೌದು ಮೈಯೆಲ್ಲ ಬುದ್ಧಿ ಇರುತ್ತೆ, ಏನು ಅದೇನಿಲ್ಲ ಅಂತ. ಸ್ಪರ್ಶ ಮಾಡಿದ್ರೆ ನಮ್ಗೆ ಕಾಣಿಸ್ತು ಅಂದ್ರೆ ಇಲ್ಲಿ ಕೂಡ ಬುದ್ಧಿ ಇದ್ದಂಗೆ ಕರೆಕ್ಟ್ ಅಲ್ವಾ? ಕರೆಕ್ಟ್. ಯಾರೋ ಒಬ್ಬ ನಮ್ ಕಾಲ್ ಮುಟ್ಟದೆ, ಅದು ಮಂಡಿ ಮುಟ್ಟದೆ ಅಂತ ಅಷ್ಟು ಪರ್ಫೆಕ್ಟ್ ಆಗಿ ನಾನು ಹೇಳ್ತೀನಿ ಅಂದ್ರೆ ಎಲ್ಲಾ ಕಡೆ ಬುದ್ಧಿ ಇದ್ದಂಗೆ. ಬಟ್ ಕಾಮನ್ ಆಗಿ ಏನ್ ಹೇಳ್ತೀವಿ, ಬ್ರೈನ್ ಅನ್ನೋದ್ರಲ್ಲಿ ಬುದ್ಧಿ ಅನ್ನೋದು, ಇಂಟೆಲಿಜೆನ್ಸ್ ಅನ್ನೋದು ಇಲ್ಲಿದೆ ತಲೆ. ಆದ್ರೆ ಕೇತು ಗ್ರಹಕ್ಕೆ ಏನ್ ಹೇಳಿ, ತಲೆ ಇದೆಯಾ ಕೇತು ಗ್ರಹಕ್ಕೆ? ಇಲ್ಲ. ಆಗ 5 ಮತ್ತೆ 7 ಮದುವೆ ಮಾಡ್ಕೊಂಡ್ಬಿಟ್ರೆ ತಲೆ ಇಲ್ದ ಕೆಲ್ಸಗಳೆಲ್ಲ ಆಗ್ಬಿಡ್ತದೆ ಕೆಲವೊಮ್ಮೆ. ಏನೇನೋ ಆಗ್ಬೋದು. ಅದರಿಂದ ಇವರಿಬ್ರು ದೂರ ಇರೋದೇ ಬೆಸ್ಟ್. ಗಂಡ ಹೆಂಡತಿ ಆಗೋದು ಬೇಡ ಅಷ್ಟೇ. ನಾನು ಎಲ್ಲಾರ್ಗು ಏನ್ ಹೇಳ್ತೀನಿ ಅಂದ್ರೆ, ಫ್ರೆಂಡ್ಸು ಆತರ ಯಾರು ಇರ್ಬೋದು, ಇಲ್ಲಿ ಗಂಡ ಹೆಂಡತಿ ವಿಷಯದಲ್ಲಿ ಒಂದೇನಂದ್ರೆ ಇವರಿಬ್ಬರ ಸಂಯೋಗ ಆಗತ್ತೆ, ಸಮ್ಮಿಲನ ಆಗುತ್ತಲ್ಲ, ಅಲ್ಲಿಂದ ಇನ್ನೊಂದು ಪ್ರಾಡಕ್ಟ್ ಬರುತ್ತಲ್ಲ, ರಿಪ್ರೊಡಕ್ಷನ್ ಪ್ರಾಡಕ್ಟ್. ಈ ಪಾರ್ಟ್ಗೆ ಮ್ಯಾಚ್ ಆಗಲ್ಲ. ಓಕೆ ಓಕೆ. ಅವರ ಥಿಂಕಿಂಗ್ ಇದೆಲ್ಲ ಇರ್ತದಲ್ಲ, ಕೇತು ಥಿಂಕಿಂಗ್ 7ನೇ ನಂಬರ್ ಥಿಂಕಿಂಗ್, ಈ 5ನೇ ನಂಬರ್ ಅವ್ರ ಬುದ್ಧಿ ಥಿಂಕಿಂಗ್ಗೆ ಮ್ಯಾಚ್ ಆಗಲ್ಲ. ಇನ್ನು 9ನೇ ನಂಬರ್ ಅವರು ಜೋವಿಯಲ್ ಅನ್ನೋ ವಿಷಯದಲ್ಲಿ 9ನೇ ನಂಬರ್ ಅವರು ಸ್ವಲ್ಪ ಕಮ್ಮಿ ಅಂತಾನೆ ಹೇಳಿರೋದು ನಾವು. ಹೌದು ನಿಜ ತಾನೆ? ಹೌದು. ಕಟ್ ಅಂಡ್ ರೈಟ್ ಆಗಿ ಮಾತಾಡ್ತಾರೆ, ಏಕ್ಮಾರ್ ದೋತು ಕೂಡ ಕಡ್ಡಿ ಮುರಿದಂಗ್ ಮಾತಾಡ್ತಾರೆ ಅಂತ. ಕಡ್ಡಿ ಮುರಿದಂಗ್ ಮಾತಾಡೋದು 5ನೇ ನಂಬರ್ಗೆ ಎಲ್ಲಿಂದ ಸೂಟಬಲ್ ಆಗುತ್ತೆ? ಕರೆಕ್ಟ್. 5ನೇ ನಂಬರ್ದು ಜೋವಿಯಲ್, 5ನೇ ನಂಬರ್ ಅವರು ಸ್ವಲ್ಪ ಈಸಿ ಗೋಯಿಂಗ್ ಪೀಪಲ್ ಅಪ್ಪ. ಅದೃಷ್ಟವಂತರು ಅಂದ್ಮೇಲೆ ಈಸಿ ಗೋಯಿಂಗ್ ಬಿಡ್ರಿ ಅಲ್ವಾ? ಅದೃಷ್ಟವಂತರಿಗೆ ಲೈಫ್ ನೋಡೋಣ ಮಗ, ಅಷ್ಟೇ ತಾನೆ. ಇವತ್ತು 100 ರೂಪಾಯಿ ಇದೆಯಾ, 100 ರೂಪಾಯಲ್ಲೂ ಖುಷಿನೇ. 1000 ರೂಪಾಯಿ ಇದೆಯಾ, ಅದರಲ್ಲೂ ಖುಷಿನೇ. ಕೋಟಿ ರೂಪಾಯಿ ಇದ್ರೆ ಅದರಲ್ಲೂ ಖುಷಿನೇ. ಎಷ್ಟು ಎಂಜಾಯ್ ಮಾಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಆ ಮೂಡಲ್ಲೇ ಇರ್ತಾರೆ ನಾರ್ಮಲಿ. 5, 14, 23 ಅವ್ರು ಏನ್ ಮಾಡ್ತಾರೋ ಅದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿರ್ಬೇಕು ಅಂತ ನೋಡ್ತಾರೆ, ಚೆನ್ನಾಗಿರ್ತಾರೆ. ಅದ್ರಲ್ಲೇ ಲ್ಯಾವಿಶ್ ಆಗಿದ್ದಂಗೆ ಅನ್ಕೊಂತಾರೆ. ಅವ್ರಿಗವ್ರೆ ಲ್ಯಾವಿಶ್ ಆಗಿದ್ದೀನಿ, ನನ್ಗೇನ್ ಕಮ್ಮಿ ಅಂತ ಹೇಳ್ತಕ್ಕಂಥಲ್ಲ 5, 14, 23 ಜಾಸ್ತಿ. ಆತರ ಇರೋವಾಗ ಸ್ವಲ್ಪ ಯಾವ್ದಾದ್ರು ಒಂದು ವಿಷಯ ತಗೊಂಡ್ಬಂದು ಎಂಟರ್ಟೈನ್ ಆಗಿ ಮಾತಾಡಿದ್ರೆ 9ನೇ ನಂಬರ್ ಅವ್ರಿಗೆ ಅದು ಆಗಲ್ಲ. ಏನಿದ್ ಹಿಂಗಲ್ಲ ಅಂತ ಅಲ್ವಾ? ಇವಾಗ ಒಂದು ಕವಿತೆನ ಒಬ್ಬ ಚಂದ್ರನ್ ನೋಡ್ಬಿಟ್ಟು, ಚಂದ್ರ ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಮಧುಚಂದ್ರ ಹಿಂಗೆಲ್ಲ ವರ್ಣಿಸ್ತಾರೆ ಅಂತ ಇಟ್ಕೊಳ್ಳಿ. ಈ 9ನೇ ನಂಬರ್ ಯಾವ ರೀತಿ ಅದನ್ನ ನೋಡ್ಬಿಡ್ತಾರೆ ಅಂದ್ರೆ ಸೈಂಟಿಫಿಕ್ ಆಗಿ, ಚಂದ್ರಂದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ ಅಂತ ಗೊತ್ತಾ ನಿನಗೆ ಅಂತ ಮಾತಾಡ್ಬಿಟ್ರೆ, ಮಧುಚಂದ್ರ, ಆ ಚಂದ್ರ, ಈ ಚಂದ್ರ ಅಂತ ಅನ್ನೋವಾಗ ಇವರು ಸೈನ್ಸ್ ಬೇಸಿದ ಮೇಲೆ ಅದೆಲ್ಲ ಏನಿಲ್ಲ ಮಧುಚಂದ್ರ ಸ್ಪೆಸಿಫಿಕ್ ಗ್ರಾವಿಟಿ ಗೊತ್ತಾ ನಿನ್ಗೆ? ಅದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ, ಅಲ್ಲಿ ಹೋದ್ರೆ ತೇಲ್ತಾರೆ, ಅದೆಲ್ಲ ಗೊತ್ತಾ ನಿನಗೆ? ಮಧುಚಂದ್ರ ಅಂತ ಅದಂತಿದೆ ಅಂದ್ರೆ 2 ಮಾತಾಡಿ ಮುಗಿಸ್ಬಿಟ್ರೆ 9ನೇ ನಂಬರ್ ಅವರು ಇವರು ಡಿಸ್ಕರೇಜ್ ಆಗ್ಬಿಡ್ತಾರೆ. ಕರೆಕ್ಟ್. ಅದರಿಂದ 9ನೇ ತಾರೀಕು ಬಿಟ್ರವರು ಅಷ್ಟು ಇನ್ವಾಲ್ವ್ಮೆಂಟ್ ತಗೊಳ್ಳಲ್ಲ ಕೆಲಸ. ಸೊ ಅದರಿಂದ ಅವರು 3 ಮತ್ತೆ 7, 9ನ ಇವ್ರು ಬಿಟ್ಬಿಡೋದೇ ಒಳ್ಳೇದು. ಆಮೇಲೆ ಇರ್ತಕ್ಕಂಥ 5 ಏನಕ್ಕಾಗ 4 ಹೇಳಿದ್ವಿ. 4 ಮೊದಲೇ ಹೇಳಿದ್ವಲ್ಲ, ಮಕ್ಕಳದೇ ಪ್ರಾಬ್ಲಮ್ ಅಂತ. ಕರೆಕ್ಟ್. 4ನೇ ನಂಬರ್ ಅವ್ರ ಮಕ್ಕಳ ಪ್ರಾಬ್ಲಮ್, 5ನೇ ನಂಬರ್ಗೂ ಮಕ್ಕಳ ಪ್ರಾಬ್ಲಮ್ ಇದೆಯಲ್ಲ. ಕರೆಕ್ಟ್. ಅವಾಗ 5 ಮದುವೆ ಮಾಡ್ಕೊಂಡ್ರೆ ಹೆಂಗೆ? ನಿನಗೂ ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತೈತೆ ಕಣಯ್ಯ, ನನಗೂ ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಮತ್ತೆ ಸಂತಾನದ ತೊಂದರೆಗಳು ಬಂದ್ಬಿಡುತ್ತೆ ಅಂದಾಗ ಮಾಡ್ಕೊಂಡು ಏನ್ ಮಾಡೋದು ಕಷ್ಟ. ಎಷ್ಟೋ ಜನ 5ನೇ ತಾರೀಕು ಕೊಟ್ಟರು 5ನೇ ತಾರೀಕು ಮದುವೆ ಮಾಡ್ಕೊಂಡು 10 ವರ್ಷ ಆದ್ರೂ ಮಕ್ಕಳಾಗದಿರೋರು ಎಷ್ಟೋ ಜನ ನಾನು ನೋಡಿದೀನಿ. ಆಮೇಲೆ ಮಕ್ಕಳು ಆಗದೆ ಇರೋದು ನನ್ನ ಪ್ರಕಾರ ಅಷ್ಟು ಬೇಜಾರು ನಾನು ಪಡೋದೇ ಇಲ್ಲ. 10 ವರ್ಷದ ನಂತರ ಆಗ್ಲೇ ಇಲ್ಲ, ಇನ್ ಕೇಸ್ ಆಗದೇನೆ ಹೋಗ್ಬಿಟ್ರು ಕೂಡ ಅವರಿಬ್ರು ಚೆನ್ನಾಗಿದ್ರು ಸಾಕು. ಆದ್ರೆ ಈ ಮೆಂಟಲಿ ಫಿಸಿಕಲಿ ರಿಟಾರ್ಡೆಡ್ ಚಿಲ್ಡ್ರನ್ ಅಂತ ಏನ್ ಹೇಳ್ತೀವಿ, ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನ್ ಇನ್ ಆಲ್ ಆಸ್ಪೆಕ್ಟ್ಸ್, ವಿಜುವಲಿ ಚಾಲೆಂಜ್ಡ್ ಆಗ್ಬೋದು, ಫಿಸಿಕಲ್ ಡಿಫ್ರೆಂಟ್ ಏಬಲ್, ಅದು ಆ ಮಕ್ಕಳನ್ನ ಸಾಕೋದು ಅದು ನಮ್ ಶತ್ರುಗೂ ಬೇಡ ಅದು ಅಲ್ವಾ? ಅದು ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಅದು ಬದುಕಿದ್ದು ಏನು ಮಾಡಕ್ಕಾಗಲ್ಲ ಆತರ. ಅದರಿಂದ ಅದೊಂದು ಮಾತ್ರ ಯಾರಿಗೂ ಆಗ್ಬಾರ್ದು ಅಂತ ನಾನು ಇಷ್ಟಪಡೋದು ಅಷ್ಟೇ. ಅದೊಂದು ಆಗ್ಬಾರ್ದು ಅಲ್ವಾ? ಹುಲಿಗೆ ಬೆಕ್ಕುಟ್ಟಲ್ಲ ಅನ್ನೋದು ಗಾದೆಯಲ್ಲಿ ಇದ್ದಾಗ, ಹುಲಿಗೆ ಊನೆ ಹುಟ್ಟಲ್ಲ ಅಂತ ಇದ್ದಾಗ, ಒಂದು ಎಜುಕೇಟೆಡ್ ಪೇರೆಂಟ್ಸ್ಗೆ ಹೋಗಿ ನಮ್ಗೆ ಆತರ ಮಕ್ಳು ಹುಟ್ಟಿದ್ರೆ, ಡಲ್ ಹುಟ್ಟಿದ್ರೇನೆ ತಪ್ಪು. ಅದ್ರಲ್ಲಿ ಈ ತರ ಮಕ್ಳು ಹುಟ್ಬಿಟ್ರೆ ಅನ್ಹೆಲ್ದಿಯಾಗಿ, ರೈಟ್, ಸಮಾಜಕ್ಕೂ ಕಷ್ಟ ಅಲ್ವಾ ಅದು? ಪೇರೆಂಟ್ಸ್ಗೆ ಮಾತ್ರ ಅಲ್ಲ, ಸಮಾಜಕ್ಕೂ ಕಷ್ಟ. ನಿಜ. ಆದ್ರಿಂದ ಆ ತರ ಮಕ್ಕಳದು ತೊಂದರೆಗಳು ಬರಬಾರ್ದು ಅಂತ 5ಕ್ಕೆ 4 ಬೇಡ ಅನ್ಬಿಡ್ತೀವಿ, 5ಕ್ಕೆ 5 ಬೇಡ ಅನ್ಬಿಡ್ತೀವಿ.
ಇನ್ನೊಂದು ನಂಬರ್ 8. 8ನೇ ನಂಬರ್ ಕೂಡ ಶನಿ ಗ್ರಹದಲ್ಲಿ ಒಂದು ಪಾಯಿಂಟ್ ನಾವು ಬಿಟ್ಟಿದ್ವಿ ಅಂತ ಕಾಣುತ್ತೆ. ನಾವು ಮೊದಲು ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾನರಿಸಮ್ ಹೇಳ್ಬಿಟ್ಟಿದ್ದೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾನರಿಸಮ್ ಹೇಳಿದ್ಮೇಲೆ ನಾವು ಇವಾಗ ಮದುವೆಗೆ ಬಂದಿರೋದು ಕರೆಕ್ಟ್. ಅಲ್ವಾ? 8ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಹೇಳುವಾಗ 8 ಅನ್ನೋದು ಶನಿಗ್ರಹ. ಶನಿಗ್ರಹ ನಿಧಾನವಾಗಿ ನಿಧಾನವಾಗಿ ಚಲಿಸುತ್ತೆ ಅಂತ ಮಾತಾಡಿದ್ವಿ ನಾವು. ನಿಧಾನವಾಗಿ ಚಲಿಸೋದಕ್ಕೆ ಇನ್ನೊಂದು ಕಾರಣ ಕಥೆಯಲ್ಲಿ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ, ಶನಿ ಸ್ಟ್ರಿಕ್ಟ್ ತಾನೆ, ಈಶ್ವರನು ಬಿಟ್ಟಿಲ್ಲ ಅಂತ. ಈಶ್ವರನು ಬಿಟ್ಟಿಲ್ಲ, ಅವನು ಹೋಗಿ ಹಿಡಿದ್ಬಿಟ್ಟ, ನಿನ್ ಟರ್ಮ್ ಬಂತು ಅಂತ. ಆ ಥರ ಒಂದು ಯಾವುದೋ ಸನ್ನಿವೇಶದಲ್ಲಿ ಒಂದು ಋಷಿ ಬಂದು ಇವ್ನು ಮಾಡೋ ಸ್ಟ್ರಿಕ್ಟ್ ಆದಂಥ ಕೆಲಸಗಳು, ಆಮೇಲೆ ತನ್ನನ್ನು ತಾನು ಬರುತ್ತಲ್ಲ ಕೆಲವು ಸ್ಟ್ರಿಕ್ಟ್ ಆಗಿ ಹೇಳ್ಕೊಳ್ಳೋವಾಗ ಮಾಡೋವಾಗ, ನಾನು ಯಾರು ಗೊತ್ತಾ, ನೀನು ಎಂಥವನಾದ್ರೂ ಸರಿ, ಈಶ್ವರನೇ ನಾನು ಬಿಟ್ಟಿಲ್ಲ, ನಿನ್ನನ್ನು ಬಿಟ್ಬಿಡ್ತೀನ ಅಂತ ಹೇಳ್ಕೊಳ್ತಕ್ಕಂಥದ್ದು ಬಂದಾಗ, ಯಾವುದೋ ಋಷಿ ಅವ್ರಿಗೆ ಅಸ್ತ್ರ ಬಿಟ್ಟು ಒಂದು ಶಾಪ ಕೊಟ್ಟಾಗ ಅವ್ರ ಕಾಲು ಸ್ವಲ್ಪ ಕುಂಟಾಗಿ, ಕಾಲು ಸ್ವಲ್ಪ ಇದಾಗಿ ನಡೆಯೋದು ಸ್ವಲ್ಪ ನಿಧಾನ ಆಯ್ತು. ಅದಕ್ಕೆ ಶನಿಗೆ ಒಂದು ಕಾಲು ಹೈಟ್ ವ್ಯತ್ಯಾಸ ಇರುತ್ತೆ. ಓಕೆ. 8ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಬಹಳಷ್ಟು ಜನ ನೋಡಿ, ಈ ಕಾಲು ಹೈಟ್ ಅವ್ರು ನಡೀತಕ್ಕಂಥದ್ದೆಲ್ಲ ಒಂದು ಸ್ವಲ್ಪ ನಿಧಾನ ಸ್ಟೈಲೇ ಇರ್ತದೆ. ಕಾಲಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದ್ರೆ 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟರೋರು ಇರ್ತಾರೆ. ಓಕೆ. ಸೊ ಹ್ಯಾಂಡಿಕ್ಯಾಪ್ನೆಸ್ ಹಾಕೋದಕ್ಕೆ ಚಾನ್ಸಸ್ 8ನೇ ತಾರೀಕು ಹುಟ್ಟರೋರು ಸ್ವಲ್ಪ ಜಾಸ್ತಿ. ಓಕೆ. 8, 17, 26. ಸೊ ಇವ್ರಿಗೆ 5 ತಾರೀಕು ಹುಟ್ಟರೋರಿಗೆ 5, 14, 23ಕ್ಕೆ 8 ಬಂದು ನ್ಯೂಟ್ರಲೇ. 8ಕ್ಕೆ ಬೇಕಾದ್ರೆ 5 ಇವ್ರು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ. ಆದ್ರೆ 5ನೇ ನಂಬರ್ಗೆ ಮಾತ್ರ, 8ನೇ ನಂಬರಲ್ಲಿ ಡ್ಯಾಮೇಜ್ ಆಗ್ತಾರೆ ಕೈ ಕಾಲುಗಳೆಲ್ಲ ಅನ್ನೋದು ಇದೆಯಲ್ಲ 8ನೇ ನಂಬರ್ಗೆ, ಅದು ಇವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಅವ್ರನ್ನ ಅವಾಯ್ಡ್ ಮಾಡಿ ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿ ಅಂತ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಇಷ್ಟನ್ನ 5ನೇ ನಂಬರ್ ಅವ್ರು ನೋಡ್ಕೊಂಡ್ಬಿಟ್ರೆ ಸಾಕು. ಯಾಕಂದ್ರೆ ಅದೃಷ್ಟದ ವಿಷಯದಲ್ಲಿ ಮಾತ್ರ ಇವ್ರನ್ನ ಹೇಳಕ್ಕೆ ಬರಲ್ಲ. ಯಾವ್ಯಾವ ಏಜ್ ಅಲ್ಲಿ ಏನೇನು ಬರಬೇಕು ಆ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತಲೂ ಜಾಸ್ತಿ ಬರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ರಿಲೇಶನ್ಶಿಪ್ ಅಂದಾಗ ತುಂಬಾ ಜೋವಿಯಲ್ ಪರ್ಸನ್ ಅನ್ನೋದ್ರಿಂದ ಎಲ್ಲದನ್ನು ತುಂಬಾ ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಂಡೇ ಬದುಕಿ ಅಂತ ಹೇಳ್ತಕ್ಕಂಥವ್ರೆ 5ನೇ ನಂಬರು. ಕರೆಕ್ಟ್. ಅವಾಗ ಈಸಿ ಗೋಯಿಂಗ್ ಪೀಪಲ್ ಇವ್ರಿಗೆ ಬೇಕಾಗಿರೋದು. ಹೌದು. 6ನೇ ನಂಬರು 2ನೇ ನಂಬರ್ ಎಲ್ಲ ತುಂಬಾ ಈಸಿ ಗೋಯಿಂಗ್. 1ನೇ ನಂಬರ್ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇದ್ರು ಪರವಾಗಿಲ್ಲ ಅಂತ ಅಲ್ಲಿ ಕೊಟ್ಟಿದ್ವಿ. ಅದು ಮಕ್ಕಳ ಬಗ್ಗೆ ಆ ವಿಷಯಕ್ಕಷ್ಟೇ. ರೈಟ್. ಇನ್ನು 3 ಕೂಡ ಪ್ರಿನ್ಸಿಪಲೇ ನೋಡುತ್ತಲ್ಲ ಹೆಚ್ಚಾಗಿ. 3ನೇ ನಂಬರ್ ಸ್ವಲ್ಪ ಸಿಕ್ಕಾಬಡೆ ಪ್ರಿನ್ಸಿಪಲ್, 4ನೇ ಇದು 7ನೇ ನಂಬರ್ ಒಂಥರ ಈ ವಿಷಯಗಳು, 9ನೇ ನಂಬರ್ ಒಂಥರ ಸ್ಟ್ರಿಕ್ಟ್. ಇವೆಲ್ಲ ಈಸಿ ಗೋಯಿಂಗ್ ಅನ್ನೋ ಆ 5ನೇ ನಂಬರ್ಗೆ ಆರಾಮಾಗಿ ಹೋಗ್ಬೇಕು. ಏನ್ ದೊಡ್ಡ ಜೀವನ ಅಂದ್ರೆ ಇಷ್ಟು ಕಾಂಪ್ಲಿಕೇಶನ್ ಮಾಡ್ಕೋಬೇಕಾ ಅನ್ನೋದೆಲ್ಲ ಇರಲ್ಲ. ಅವಾಗ ಆ ತರದವ್ರ ಜೊತೆನೆ ಜೆಲ್ಲಾಗಿ ಅಂತೀನಿ ನಾನು. ಪರ್ಫೆಕ್ಟ್. ಗುರುಜಿ 5ರ ಬಗ್ಗೆ ಇಷ್ಟು ನೀಟಾಗಿ ಡಿಸ್ಕ್ರೈಬ್ ಮಾಡಿದ್ರಿ ಅಂಡ್ ತುಂಬಾ ಮಾತಾಡಿದೀವಿ. 5 ಮತ್ತೆ 6 ನಂಬರ್ ಏನೂ ಇಲ್ಲ ಅಂದ್ರೂ ಈ 2 ನಂಬರ್ಗಳು ನಮ್ಮ ಡಿಸ್ಕಷನ್ ಅಲ್ಲಿ ಮತ್ತೆ ರೆಕರ್ ಆಗ್ತಾ ಇದೆ. ಸೊ ಏನ್ ಹೇಳೋದು ಗುರುಜಿ ಅಂತ ಖಂಡಿತ ಕೇಳಿಸ್ಕೊಂಡಿರ್ತೀರ. ಮೇನ್ಲಿ ನಾವು ಹೇಳ್ತಾ ಇರೋದು, ಈ ಎಲ್ಲ ಸೀರೀಸ್ ಮಾಡ್ತಾ ಇರೋದು ಬರೀ ಪೇರೆಂಟ್ಸ್ ಮಾತ್ರ ಅಲ್ಲ, ಅನ್ಕೋತಿರ್ಬೋದು ಫ್ಯಾಮಿಲೀಸ್ ಅದು ಆಡಿಯನ್ಸ್ ಗೊತ್ತಿದೆ ನಮ್ದು. ನಮ್ಮ ಆಡಿಯನ್ಸ್ ಅಲ್ಲಿ ತುಂಬಾ ಜನ ಯಾವ ತರ ಇದಾರೆ, 25 to 45 to 50 ಆ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಇದಾರೆ. ಬಟ್ ಮೇನ್ಲಿ ಯಂಗ್ಸ್ಟರ್ಸ್ ಯಾಕೆ ಇದನ್ನ ನೋಡ್ಬೇಕು ಅಂದ್ರೆ, ಮದುವೆ ಅನ್ನೋ ಕಾನ್ಸೆಪ್ಟ್ ಯಂಗ್ಸ್ಟರ್ಸ್ಗೆ ಅಪ್ಲೈ ಆಗೋದು. ಪೇರೆಂಟ್ಸ್ ಇದನ್ನ ಯಂಗ್ಸ್ಟರ್ಸ್ಗೆ ತಲುಪಿಸ್ಬೋದು, ಬಿಟ್ರೆ ಯಂಗ್ಸ್ಟರ್ಸ್ ಸ್ವತಃ ನೋಡಿದಾಗ್ಲೇ ಆಕ್ಚುಲಿ ಏನ್ ನಡೀತದೆ, ಯಾಕೆ ನಂಬರ್ಸ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ವೈ ಇಸ್ ಇಟ್ ಮೋರ್ ಪ್ರಾಕ್ಟಿಕಲ್ ದೆನ್ ಅದರ್ ಥಿಂಗ್ಸ್ ಅಂತ ಗೊತ್ತಾಗುತ್ತೆ. ಆಮೇಲೆ ಒಂದು ಇಲ್ಲಿ ಇಂಟರಪ್ಟ್ ಮಾಡಿದೆ ಅನ್ಕೋಬೇಡಿ, ಪ್ಲೀಸ್ ಹೇಳಿ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಯಂಗ್ಸ್ಟರ್ಸ್ದು ಪೇರೆಂಟ್ಸ್ದು ಕೋಆರ್ಡಿನೇಟ್ ಆಗಿ ಈ ಮ್ಯಾಚ್ ಮೇಕಿಂಗ್ ನಡೀತಾ ಇಲ್ಲ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಇವಾಗ ಎಷ್ಟೋ ಜನ ನೋಡಿ, ಒಂದು 3 ವರ್ಷದಿಂದ ನಾನು ಹುಡುಗನ್ ನೋಡ್ತಾ ಇದ್ದೀನಿ, ಇನ್ನವರು ನೋಡಿದ್ದೀನಿ. 3 ವರ್ಷದಲ್ಲಿ ಎಷ್ಟು ಜನ ಅಮ್ಮ ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಂತ ನಾನು ಕೇಳೋದುಂಟು. ಆ ಹುಡುಗಿನೇ ಕೇಳ್ತೀನಿ. ಒಂದು 3 ವರ್ಷದಲ್ಲಿ ಒಂದು 10 ಜನ ಅಂದ್ರು, 30 ಜನ ಆದ್ರೂ 30 ಜನ ಬಂದಿದಾರಲ್ಲಮ್ಮ. 30 ಜನದಲ್ಲಿ ಯಾವ ತಾರೀಕಲ್ಲಿ ಹುಟ್ಟಿದೋ ನಿನ್ನನ್ನ ನೋಡಕ್ ಬಂದಿದ್ದೇನಾರು ಜ್ಞಾಪಕ ಇದೆ ಅಂದ್ರೆ ನಮ್ಗೆ ಏನ್ ಗೊತ್ತದು. ಓಕೆ. ಆದ್ರೆ 30 ಜನ ಹುಡುಗರು ಬಂದ್ರು ಅಂತಿದೆಯಾ ಹೊರ್ತು ಯಾವ ಹುಡುಗ ಜ್ಞಾಪಕ ಇಲ್ಲ. ಅಂದ್ರೆ ಈ ಹುಡುಗಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತಾಳೆ ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಓಕೆ, ಸರಿ ಹೋದ್ರಲ್ಲಪ್ಪ, ಅಷ್ಟು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಆಮೇಲೆ 30 ಜನ ಇವ್ರಿಗೆ ರಿಜೆಕ್ಟ್ ಮಾಡಿದ್ದಾರೆ. 30 ಜನ ರಿಜೆಕ್ಟ್ ಮಾಡಿದ್ರೆ 31 ಅವ್ರಿಗೆ ಮತ್ತೆ ಹೋಗೋದು. ಕರೆಕ್ಟ್. ರಿಜೆಕ್ಟ್ ಮಾಡೋದೆಲ್ಲ ಏನ್ ಹೇಳ್ತಾರೆ ಗೊತ್ತವಾಗ, ಹುಡುಗಿ ದಪ್ಪ, ನಾನು ರಿಜೆಕ್ಟ್ ಮಾಡಿದೀನಿ ಅನ್ನೋನ್ ಕಮ್ಮಿ. ನಾನು ಕೇಳ್ತೀನಿ 30 ಜನದಲ್ಲಿ ನಿನ್ಗೆ ಏನಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು ಹೇಳಮ್ಮ ಅಂತ. ಕೆಲವ್ರನ್ನೆಲ್ಲ ಕುಳ್ಸ್ಕೊಂಡು ಕೇಳಿದ್ದೆ ನಾವು, ಯಾಕಂದ್ರೆ ನಮ್ದು ಅನಲೈಸ್ ಮಾಡೋದೇ ಬುದ್ಧಿ ಆಗೋಯ್ತಲ್ಲ. ಕರೆಕ್ಟ್. ದಪ್ಪ ಇದೀನಿ ಅಂತ ರಿಜೆಕ್ಟ್ ಮಾಡಿದ್ರ, ಸಣ್ಣ ಇದೀನಿ ಅಂತ ರಿಜೆಕ್ಟ್ ಮಾಡಿದ್ರ,
ಕಲರ್ ಕಮ್ಮಿ ಇದೀನಿ ಅಂತ ರಿಜೆಕ್ಟ್ ಮಾಡಿದ್ರ, ಎಜುಕೇಷನ್ ಕ್ವಾಲಿಫಿಕೇಶನ್ ಕಮ್ಮಿ ಇದೆ ಅಂತ ರಿಜೆಕ್ಟ್ ಮಾಡಿದ್ರ, ಆಸ್ತಿಯಲ್ಲಿ ನೀವೇನಾದ್ರು ನೀವು ಅವ್ರ ವ್ಯತ್ಯಾಸ ಇದೆ ಅಂತ ಮಾಡಿದ್ರ, ಜಾತಕ ಸರಿ ಇಲ್ಲ ಅಂದ್ರು. ಹ್ಮ್ ಆಗ ನೀವು ನೋಡಿ, ಒಂದು ಹುಡುಗಿನ ರಿಜೆಕ್ಟ್ ಮಾಡ್ಬೇಕಾದ್ರೆ ಜಾತಕ ಸರಿ ಇಲ್ಲ ಅಂದ್ಬಿಡೋದು. ಓಕೆ. ಇದೊಂದು ದೊಡ್ಡ ಅಕ್ಷಮ್ಯ ಅಪರಾಧ. ಹ್ಮ್ ಅಕ್ಷಮ್ಯ ಅಪರಾಧ. ಜಾತಕ ಸರಿ ಇಲ್ಲ, ಜಾತಕ ಸರಿ ಇಲ್ಲ, ಜಾತಕ ಸರಿ ಇಲ್ಲ, ಜಾತಕ ಸರಿ ಇಲ್ಲ. ಆಮೇಲೆ ಕೆಲವು ಜ್ಯೋತಿಷ್ಯದಲ್ಲಿ ಕೂಡ ನಾನು ಕೆಲವು ನಕ್ಷತ್ರಗಳನ್ನ, ಈ ನಕ್ಷತ್ರನ, ಈ ನಕ್ಷತ್ರದವ್ರಂದ್ರೆ ಅತ್ತೆ ಮಾವ ಇರ್ಕೂಡ್ದು. ಏನ್ರಿ ಇದು ಅನ್ಯಾಯ? ಮೂಲ ನಕ್ಷತ್ರ ಜಾಸ್ತಿ ಯಾವ್ಯಾವ್ದು celebrate ಮಾಡ್ತಾರೆ. ಆ ಮೂಲ, ಆಶ್ಲೇಷ, ಈ ನಕ್ಷತ್ರದಲ್ಲಿ ಅತ್ತೆ ಇರ್ಕೂಡ್ದು, ಮಾವ ಇರ್ಕೂಡ್ದು. ಒಂದು ಸಂಸಾರ ಅಂದ್ರೆ ಅಲ್ವಾ? ಹ್ಮ್, ಹ್ಮ್, ನಿಜ ಹೇಳಿ, ನಮ್ಮಲ್ಲಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಹೇಳ್ತಾರೆ ಹ್ಮ್. ಅಲ್ವಾ? ಇಲ್ಲಿ ನೋಡಿದ್ರೆ ನಮ್ಮ ಸಂಸಾರ ಆನಂದ ಸಾಗರ ಆಗ್ಬೇಕು ಅಂದ್ರೆ 2 ನಕ್ಷತ್ರ ಬಂತು ಅಂದ್ರೆ ಅತ್ತೆ ಮಾವನ್ ಕಳಿಸ್ಬಿಡ್ತಾರೆ ಅನ್ನೋ ಲೆವೆಲ್ಗಲ್ಲ. ವಾಟ್ ಈಸ್ ದಿಸ್? ನೋಡಿ, ಎಷ್ಟು ಔಟ್ಡೇಟ್ ಆಗ್ಬೇಕಾಗಿದೆ. ನಾವು ಆಗ್ತಾ ಇಲ್ಲ. ಔಟ್ಡೇಟ್ Update. ಮಾಡಿ ಅಪ್ಡೇಟ್ ಆಗಿ ಅಪ್ಗ್ರೇಡ್ ಮನುಷ್ಯ ಆಗ್ಬೇಕು, ಹ್ಮ್ ಆಗ್ತಾ ಇಲ್ಲ. ಓಕೆ. ಸೊ ಅವಾಗ ಏನಾಗುತ್ತೆ, ಜಾತಕ ಜಾತಕ ಆಗಲ್ಲ, ಜಾತಕ ಆಗಲ್ಲ ಅಂತ ನೀವು ಹೇಳಿ 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 ಹೇಳಿ, ನಾನು ಒಂದು 2-3 ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳಿದ್ದೆ. ಸ್ಟಾಪ್ ಅಂತ ಹೇಳಿ, ಮಿನರ್ವಾ ಸರ್ಕಲ್ ಸ್ಟಾಪ್, ಮಿನರ್ವಾ ಥಿಯೇಟರ್ ಸ್ಟಾಪ್, Correct. ನೀವು ಸುಜಾತ ಥಿಯೇಟರ್ ಅಂದ್ರಿ, ಆಮೇಲೆ ಇನ್ನೊಂದು ಏನೋ ಹೇಳಿದ್ರಿ, ಅದೆಲ್ಲ ಹೇಳಿದ್ರೆ ಸ್ಟಾಪ್ ಸ್ಟಾಪ್ ಅಂತ ನವರತ್ನ. ನೆಗೆಟಿವ್ ನೆಗೆಟಿವ್ ನೀವು ಹೇಳ್ಕೊಂಡು ಬಂದಂಗೆ ಹ್ಮ್ 30 ಜನ ಬಂದು ಹುಡುಗರು ಜಾತಕ ಸರಿ ಇಲ್ಲ, ಜಾತಕ ಸರಿ ಇಲ್ಲ ಅಂದ್ಮೇಲೆ ಅದು ಏನ್ ಸರಿ? ಜಾತಕ ಸರಿ ಇಲ್ಲ, Correct. ಒನ್ ಸೈಡ್ ಆಯ್ತಲ್ಲ ಅದು. ಹೌದು. ನಿಮ್ಗೆ ಅದ್ರ ಬಗ್ಗೆ ಒಂದು ಐಡಿಯಾ ಏನಾದ್ರು ಬಂದ್ಬಿಟ್ಟಿದ್ರೆ, ಇವಾಗ ನಾವೆಲ್ಲ ಹೇಳ್ಕೊಂಡ್ ಬಂದ್ವಲ್ಲ, ಈ ನಂಬರ್ ಪ್ರಕಾರ ಕೆಲವು ಐಡಿಯಾ ಬಂದು, ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಕಸಿನ್ ಜೊತೆ, ನನ್ನ ಚಿಕ್ಕಪ್ಪ ಅವ್ರ ಜೊತೆ, ನಮ್ಮ ದೊಡ್ಡಪ್ಪ ಅವ್ರ ಜೊತೆ, ನಮ್ಮ ಅತ್ತೆ ಜೊತೆ, ನಮ್ಮ ಮಾವನ ಜೊತೆ, ನನ್ನ ಇನ್ನೊಂದು ಕಸಿನ್ ಸಿಸ್ಟರ್ ಜೊತೆ ನಾನು ಚೆನ್ನಾಗಿದ್ದೀನಿ, ಇವ್ರ ಜೊತೆ ನಾನು ಮಾತಾಡಿದ್ದೀನಿ, ನಾನು ಅವ್ರ ಜೊತೆ ಚೆನ್ನಾಗಿ ಜೆಲ್ ಆಗ್ತೀನಿ ಅನ್ನೋದೇನಾದ್ರು ಒಂದು ಐಡಿಯಾ ಇದ್ದಿದ್ರೆ, ಹುಡುಗನಿಗೂ ಹುಡುಗಿಗೂ ಒಂದ್ ಸ್ವಲ್ಪ ಓಕೆ. ಹ್ಮ್. ಆಮೇಲೆ ಹುಡುಗ ಹುಡುಗಿ ಯಾವ ಲೆವೆಲ್ಗೆ ನೋಡ್ತಾರೆ ಅಂದ್ರೆ, ಹುಡುಗ ಹುಡುಗಿ ನೋಡ್ತಕ್ಕಂಥದ್ದು ಏನಂದ್ರೆ ಹೈಟು ವೆಯ್ಟು, ಅವಳ ಕ್ವಾಲಿಫಿಕೇಶನ್, ನನ್ನ ಕ್ವಾಲಿಫಿಕೇಶನ್. ಆಮೇಲೆ ಮಾತಾಡೋವಾಗ್ಲೂ ಅದೇ ಮಾತಾಡೋದು, ನಿಮ್ಗೇನ್ ಇಷ್ಟ, ನಿಮ್ಗೇನ್ ಹಾಬಿ, ಇದೇ ತಾನೇ ಹುಡುಗ ಹುಡುಗಿನ ಮಾತಾಡಕ್ ಬಿಟ್ರೆ ಮಾಡೋದು. ಕಾಫಿ ತಿಂಡಿ ಉಪ್ಪಿಟ್ಟಲ್ಲಿ, ಟೆರಸ್ ಅಲ್ಲಿ, ಹೌದೌದು. ಇದ್ರಲ್ಲಿ ಮಾಡೋದು ಇಷ್ಟೇ. ಆಮೇಲೆ ನಿಮ್ಗೆ ಸಿನಿಮಾ ಇಷ್ಟನಾ, ಸಿನಿಮಾ ಅಂದ್ರೆ ನೀವ್ ಯಾರ್ ಫ್ಯಾನು, ನಾನು ಇದ್ದು ಅದು ಇಷ್ಟೇ. ನೋಡಿದಾಗ ನನಗೂ ಅವಳಿಗೂ ಟೇಸ್ಟ್ ಒಂದೇ ತರ ಇದೆ, ಇಷ್ಟೇ ನೋಡ್ಕೊಂಡ್ಬಿಡೋದು. ಹ್ಮ್ ಆಮೇಲೆ ಜಾತಕದ ಪಾರ್ಟ್ ಅಂತ ಬಂದಾಗ ನನಗೆ ನಮಗೆ ಗೊತ್ತಂದಿದ ತಕ್ಷಣ ಪೇರೆಂಟ್ಸ್ ಎತ್ಕೊಂಡು ಹೋಗಿ ಜಾತಕ ತೋರಿಸೋದು. ಹ್ಮ್ ಜಾತಕದಲ್ಲಿ ಏನೇನು ದೋಷಗಳು ಬೇಕು, ದೋಷಗಳು ನಮ್ಮಲ್ಲಿ ಬಿಡಿ, ಒಳ್ಳೇದಾಗಿ ಮೋಟಿವೇಟ್ ಮಾಡೋದಕ್ಕೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಜ್ಯೋತಿಷದಲ್ಲಿ. ಹ್ಮ್. ಅವನು ಎಜುಕೇಟೆಡ್ ಸ್ಕಾಲರ್ ಇದ್ರು ಸರಿ, ಅವನನ್ನ ಡಿಮಾರಲೈಸ್ ಮಾಡ್ಬಿಡ್ಬೋದು. ಅಷ್ಟು ದೋಷಗಳಿದಾವೆ, ಹ್ಮ್ ಅಷ್ಟು ದೋಷಗಳಿದಾವೆ. ಒಳ್ಳೇದಕ್ಕಿಂತ ಕೆಟ್ಟದ್ದು ದೋಷಗಳು 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 ಅಂತ ಹೇಳ್ಬಿಟ್ಟು, ಇದಕ್ಕೆ ಆ ದೋಷ ಈ ದೋಷ ಅಂತ ಹೇಳ್ಬಿಟ್ಟು ಡಿಮಾರಲೈಸೇ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಹುಡುಗ ಹುಡುಗಿ ಒಪ್ಪಿದ್ರು ಕೂಡ, ಅದೇ ಈ ಟೇಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಟೆರಸ್ ಅಲ್ಲಿ ಒಪ್ಕೊಂಡಿದ್ರು ಕೂಡ, ಅಪ್ಪ ಅಮ್ಮ ಬಂದ್ಮೇಲೆ, ಏನಮ್ಮ ಆ ಹುಡುಗಿ ನನಗೆ ಹೇಳಿದ್ನಲ್ಲ ಓಕೆ ಅಂತ ಹೇಳಿದ್ನಲ್ಲ, ಆ ಹುಡುಗಿನೂ ಹೇಳ್ತಾಳೆ ನನ್ಗೆ ಆ ಹುಡುಗ ಓಕೆ ಅಂತ ಹೇಳಿದ್ನಲ್ಲ, ಏನು ಅಂತ ಹೇಳಿದ್ರೆ, ಜಾತಕ ಸೆಟ್ ಆಗಿಲ್ವಂತೆ ಕಣ. ಹ್ಮ್ ಅವಾಗ ಏನ್ ಲೆವೆಲ್ಗೆ ಬಂದ್ಬಿಟ್ಟಂದ್ರೆ, ಈ ಒಂದು ಗಂಡು ಹೆಣ್ಣು ಸಂಸಾರ ಮಾಡ್ತಾರ, ಇಲ್ಲ 2 ಜಾತಕಗಳು ಸಂಸಾರ ಮಾಡ್ತಾರ ಅಂತ ಮಾಡ್ಬಿಟ್ರಲ್ಲ ನಕ್ಷತ್ರ ರಾಶಿ ಹೆಸರಲ್ಲಿ. ಹ್ಮ್ ನಕ್ಷತ್ರ ಗ್ರಹ ರಾಶಿ ಹೆಸರಲ್ಲಿ ಇದೆಲ್ಲ ಮಾಡ್ಬಿಟ್ರಲ್ಲ. ಇದನ್ನೇ ಹೆಂಗಾದ್ರೂ ಮಾಡಿ ಒಂದ್ ಲೆವೆಲ್ಗಾದ್ರೂ ಒಂದ್ ಸ್ವಲ್ಪ ಬ್ರೇಕ್ ಮಾಡಕ್ಕಾಗಿಲ್ಲ ಅಂದ್ರೂ ಸರಿ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೆಂಡಾದ್ರೂ ಮಾಡೋಣ ಅಂತ ಈ ನಂಬರ್ಸ್ ವಿಷಯ ನಿಮ್ಗೆ ಹೇಳಕ್ ಬಂದೆ ನಾನು. Okay. ಇಷ್ಟೇ. ಇದ್ ನೋಡ್ಕೊಂಡ್ರೆ ನೋಡಿದ್ರೆ ಯಂಗ್ಸ್ಟರ್ಸ್ ನಿಮ್ ಕತೆ ಎಲ್ವರ್ಗ್ ಬಂತು ಅಂತ, ಅವಾಗ ಗೊತ್ತಾಯ್ತು. ಈ ವಿಷಯದಲ್ಲಿ ನೀವು ಇದೀರಿ, ನೀವು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀರಿ ಒಂದ್ ವಿಷಯಕ್ಕೆ, ಆದ್ರೆ ಇದನ್ನ ಕಡಿಮೆ. ಗಾಟ್ ಇಟ್. ಸೊ ಎಲ್ಲ ಯಂಗ್ಸ್ಟರ್ಸ್ ಮೇಕ್ ದ ರೈಟ್ ಚಾಯ್ಸ್. ಕಾಂಟೆಂಟ್ ನಿಮ್ ಮುಂದೆ ಇದೆ, ಏನ್ ತಗೋಕು ಬಿಡಬೇಕು, ನಿಮ್ಮ ಒಂದು ನಾಲೆಜ್ಗೆ ನಾವು ಬಿಡ್ತೀವಿ ಅಂತ ಹೇಳ್ತಾ, ಹೆಂಗ್ ಅನ್ಸ್ತಾ ಎಪಿಸೋಡ್ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕ.